ಮೇಬ್ಲಿನ್ ಲಿಪ್ಸ್ಟಿಕ್. ಕೆಟ್ಟ ಪೆಟ್ರೋಲ್ ವಾಸನೆ. ಅದು ಹೇಗಾರ ತುಟಿಗೆ ಹಾಕೊಂತಾರೋ. ಹೌದು, ಲಿಪ್ಸ್ಟಿಕ್ ನ ಬರೀ ತುಟಿಗಳಿಗೆ ಯಾಕೆ ಹಾಕೊಬೇಕು, ಕಣ್ಣಿಗೆ ಯಾಕೆ ಹಾಕೊಂಬಾರ್ದು? ವಾಟ್ ಎನ್ ಐಡಿಯಾ. ಮೇಬ್ಲಿನ್ ಲಿಪ್ಸ್ಟಿಕ್ ಬರೀ ನಿಮ್ಮ ತುಟಿಗಳಿಗೆ ಏಕೆ, ಕಣ್ಣುಗಳಿಗೂ ಓಕೆ. ಇದರಿಂದ ಇಡೀ ಪ್ರಪಂಚವೆಲ್ಲ ಕೆಂಪಾಗಿ ಕಾಣಿಸುತ್ತದೆ. ವಾಟ್ ಎನ್ ಐಡಿಯಾ. ಅಭಿ ನೀನ್ ಸಾಮಾನ್ಯ ಅಲ್ಲ ಕಣೋ, ನೀನ್ ಸಾಮಾನ್ಯ ಅಲ್ಲ ನೀನು. ಸರ್ ತಿಂಡಿ ತರಲ್ಲ? ಈಗ ಬೇಡ, ಆಮೇಲೆ ತಗೊಂಬ. ಲಿಪ್ಸ್ಟಿಕ್ ನೋಡಿ ಹೆದರ್ಕೊಂಡ್ಬಿಟ್ಟ ಅನ್ಸುತ್ತೆ. ಅಯ್ಯೋ ಉರಿ ಉರಿ, ಅಯ್ಯೋ ಕಣ್ಣೂರಿ ಕಣ್ಣೂರಿ. ಅಯ್ಯಪ್ಪ, ಇದನ್ನ ಹಾಕೊಂಡ್ರೆ ಕಣ್ಣಂತೂ ಎಕ್ಕುಟ್ಟೋಗ್ಬಿಡುತ್ತೆ. ಉರಿ ಅಂದ್ರೆ ಉರಿ. ಏನೇ ಆದ್ರೂ ಈ ಎಕ್ಸ್ಪೆರಿಮೆಂಟ್ ಇಂದ ಒಂದು ವಿಷಯ ಗೊತ್ತಾಯ್ತು. ಲಿಪ್ಸ್ಟಿಕ್ ನ ಕಿವಿಗಳಿಗೆ ಕಣ್ಣಿಗಳಿಗೆಲ್ಲ ಹಾಕಬಾರ್ದು, ಬರೀ ತುಟಿಗಳಿಗೆ ಮಾತ್ರ ಹಾಕಬೇಕು. ಅಭಿ ನೀನ್ ಗ್ರೇಟ್ ಕಣೋ. ಈ ಕ್ಯಾಪ್ಷನ್ ಓಕೆ ಆಗೇ ಆಗುತ್ತೆ. tehelka.com ಹಲ್ಕಾನ ಈ ಹೆಸರನ್ನ ಕೇಳ್ದೇ ಇರೋರೇ ಇಲ್ಲ. ನಾನಿದ್ದೀನಲ್ಲ. ಸೀಕ್ರೆಟ್ ಮೈಕ್ ಗಳನ್ನ ಯೂಸ್ ಮಾಡಿ ಪತ್ರಿಕಾ ರಂಗದಲ್ಲಿ ಸಂಚಲನವನ್ನೇ ಉಂಟು ಮಾಡಿದಂತ tehelka.comಗೆ ಐಟಮ್ ಸಪ್ಲೈ ಮಾಡಿದ್ದು ನಮ್ಮ ಕನ್ನಡದವರೇ ಆಗಿರೋದು ನಮಗೆಲ್ಲ ಹೆಮ್ಮೆ ವಿಷಯ. ಈಗ ಸೀಕ್ರೆಟ್ ಮೈಕ್ ಗಳ ಸಂಶೋಧಕರಾದ ಶ್ರೀ ರಮಣಮೂರ್ತಿ ಅವರ ಪರಿಚಯ. ನಮಸ್ಕಾರ ಸರ್, ನಿಮ್ಗೆ ಐಡಿಯಾ ಹೇಗ್ ಬಂತು ಸರ್? ಆಕ್ಚುಲಿ ಇದ್ರ ಹಿಂದೆ ಯಾರಾದ್ರೂ ಇನ್ಸ್ಪಿರೇಷನ್ಸ್ ಇದಾರಾ ಅಥವಾ ನಿಮ್ಗೆ ಹೊಳ್ದಿದ್ದ ಐಡಿಯಾನಾ? ಆಕ್ಚುಲಿ ಏನಾಯ್ತು ಅಂದ್ರೆ, ಚಿಕ್ಕ ವಯಸ್ಸಿಂದ ಸಂಶೋಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಮಾಡಕ್ ಕೆಲ್ಸ ಇಲ್ದೆ ಕೂತ್ಕೊಂಡಿರುವಾಗ ಹೊಳ್ದಿದ್ದ ಐಡಿಯಾನಾ? ಯಾಕೆ ಸರ್ ಮೌನವಾಗಿದ್ದೀರಾ? ಓ, ನಿಮಗ್ ಸ್ವಲ್ಪ ನಾಚಿಕೆ ಜಾಸ್ತಿ ಅನ್ಸುತ್ತೆ. ನಾಚಿಕೆನೂ ಇಲ್ಲ, ಹೇಚಿಕೆನೂ ಇಲ್ಲ. ನೀವು ಸ್ವಲ್ಪ ಟೈಮ್ ಕೊಟ್ರೆ ಮಾತಾಡೋಣ ಅಂತ ಕಾಯ್ತಾ ಇದ್ದೀನಿ. ಮಾತಾಡ್ಲಾ? ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಮೈಕ್ ಸೆಟ್ ಅರೇಂಜ್ ಮಾಡ್ತಾ ಇದ್ದೆ. ನನ್ನಿಬ್ರು ಹೆಂಡ್ತಿರು ನಾನು ಅವರಿಗೆ ಮರ್ಡರ್ ಪಿಕ್ಚರ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಸಿಡ್ಕೊಂಡು ರಾತ್ರಿ ನಾನು ಮಲಗಿದಾಗ ಯಾವ ರೀತಿ ಮರ್ಡರ್ ಮಾಡಿದ್ರೆ ಅವ್ರ ಮೇಲೆ ಡೌಟ್ ಬರಲ್ಲ ಅಂತ ತಿಳ್ಕೊಂಡು ಸೀಕ್ರೆಟ್ ಆಗಿ ಮರ್ಡರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಹಗಲಲ್ಲಿ ಇಷ್ಟು ಸುಂದರವಾಗಿರೋ ನನ್ನ ಹೆಂಡ್ತಿರು ರಾತ್ರಿ ಆದ್ಮೇಲೆ ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಯ್ತು. ಆಮೇಲೆ ದುಃಖ ಆಯ್ತು, ನಂತರ ಭಯ ಆಯ್ತು, ಕೊನೆಗೆ ನನ್ನ ಬಗ್ಗೆನೇ ನನಗೆ ಅಸಹ್ಯ ಹುಟ್ಟಿತು. ನನಗೂನು ಆಗ ನನ್ಗೆ ಅನಿಸ್ತು, ಎಲ್ಲೋ ಕೆಲಸ ಪಳ್ಳಂದಲ್ಲಿ ಮೈಕ್ ಇಟ್ರೆ ಮೆಜೆಸ್ಟಿಕಲಿ ಸೌಂಡ್ ಕೇಳಿಸುತ್ತೆ. ಹಾಗೆ ನನ್ನ ಮನೇಲಿ ನಾನು ಮೈಕ್ ಇಟ್ರೆ ಆಫೀಸಲ್ಲಿ ಸೌಂಡ್ ಕೇಳಿಸ್ಕೋಬಹುದಲ್ಲ ಅಂತ ಅನ್ನಿಸ್ತು. ತಕ್ಷಣ ನಾನು ಮನೇಲಿ ಮೈಕ್ ಇಟ್ಬಿಟ್ಟೆ. ದಿಸ್ ಇಸ್ ದಟ್ ಸೀಕ್ರೆಟ್ ಮೈಕ್. ಇದನ್ನ ನೀವು ಆಫೀಸಲ್ಲಿ, ಮನೆಯಲ್ಲಿ, ಹಾಲಲ್ಲಿ, ಬೆಡ್ರೂಮಲ್ಲಿ, ಕಿಚನ್ನಲ್ಲಿ, ಬಾತ್ರೂಮಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಸೀಕ್ರೆಟ್ ಮೈಕ್. ಆಕಾಶ ಕೆಂಪಗಿದೆ. ಮಾಮೂಲಾಗೆ ಇದೆಯಲ್ಲ. ಕೋಡ್ ವರ್ಡ್ ಫೋನ್ ನಲ್ಲಿ ಹೇಳಿದ್ನಲ್ಲ. ದೇಶದ್ರೋಹಿಗಳ ರಕ್ತದಿಂದ ಬಂದ ಕೆಂಪು. ಗುಡ್. ಮೂರ್ತಿ, ರಮಣ ಮೂರ್ತಿ. ಅಭಿಷೇಕ್ ಹೆಗಡೆ. ಈ ಕೋಡ್ ವರ್ಡ್ಸ್ ಎಲ್ಲ ಯಾಕೆ? ಸೇಫ್ಟಿಗೋಸ್ಕರ. ಅಂದ್ರೆ ಮೇಲ್ ನೋಡು. ಏನದು? ವಿಮಾನದಲ್ಲಿ ಇರೋರ್ ಬಗ್ಗೆ ನನಗೆ ಅನುಮಾನ. ಮೈಕ್ ತಂದಿದ್ದೀರಾ? ಕ್ಯಾಶ್ ತಂದಿದ್ದೀರಾ? ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ತಿಳ್ಕೊಳ್ಳೋದು ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಇದೆಲ್ಲ ರಾತ್ರಿ ನಾನು ಟಿವಿಲಿ ಕೇಳಿದ್ದೀನಿ. ಬಿಸ್ನೆಸ್ ಮಾಡೋಕ್ ಮುಂಚೆ ಇದನ್ನ ಹೇಳೋದು ನನ್ನ ಅಭ್ಯಾಸ. ಇದು ಮೈಕ್, ಇದು ರಿಸೀವರ್, ಇದು ಆಂಟಿನಾ. ಇದೆಲ್ಲ ಮೇಡ್ ಇನ್ ಜಪಾನ್. ಇದು ಇಂಡಿಯಲ್ಲಿ ಕೆಲಸ ಮಾಡುತ್ತಾ? ಜೋಕ್. ಮೈಕ್ ನಿನ್ನೆ ರಾತ್ರಿ ಟಿವಿಲಿ ಇದೆಲ್ಲ ನಾನೇ ಕಂಡಿಡಿದೆ ಅಂತ ಹೇಳಿದ್ರಿ. ಅದನ್ನು ಇದೆ. ಅದನ್ನೇ ತೋರಿಸ್ಬೋದಿತ್ತಲ್ಲ. ಅದು ಸರಿಯಾಗಿ ಕೆಲಸ ಮಾಡಲ್ಲ. ನೋಡ್ತೀರಾ? ಬೇಡ, ನೀವೇ ಇಟ್ಕೊಳ್ಳಿ. ಇದನ್ನ ನೀವು ಇಟ್ಕೊಳ್ಳಿ. ಇದು ಹೇಗೆ ವರ್ಕ್ ಮಾಡುತ್ತೆ ನೋಡಿ. ನೀವು ಯಾರು ಮಾತು ಕೇಳಬೇಕು ಅಂತೀರಾ ಅವ್ರು ಟೇಬಲ್ ಕೆಳಗಡೆ ಈ ಮೈಕ್ ನ ಫಿಕ್ಸ್ ಮಾಡಿ, ಈ ಆಂಟಿನ ನಿಮ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಕೊಳ್ಳಿ, ಈ ರಿಸೀವರ್ ನ ನಿಮ್ ಕಿವಿಗೆ ಹಾಕೊಳ್ಳಿ.
ನಮ್ಮ ಆಫೀಸಲ್ಲಿ 20 ಟೇಬಲ್ಗಳಿದೆ. ನೋ ಪ್ರಾಬ್ಲಮ್. 20 ಮೈಕ್ ನ ಪರ್ಚೇಸ್ ಮಾಡ್ಕೊಡಿ. ಒಂದ್ ಸಾಲಲ್ವಾ? ಸಾಲತ್ತೆ. ಹಾಗೆ ಈ ಮೈಕ್ ನ 1 ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಬಿಟ್ಟು 20 ಜನರನ್ನು ಅಲ್ಲೇ ಬಂದು ಮಾತಾಡಿ ಅಂತ ಹೇಳಿ. ಜೋಕ್. ಮೈಕ್, ನಾನು ಇದನ್ನ ಟೆಸ್ಟ್ ಮಾಡ್ಬೋದಾ? ಸರ್, ಅದು ಮೇಡ್ ಇನ್ ಜಪಾನ್. ನನ್ ಡೌಟ್ ಇದ್ರ ಮೇಲಲ್ಲ, ನಿಮ್ ಮೇಲೆ. ಜೋಕಾ? ನೋ ಜೋಕ್. ಪ್ಲೀಸ್ ಕಮ್ ಇನ್, ಪ್ಲೀಸ್. ಹಾಯ್ ಬೇಬ್, ನಾನು ನೀಲು, ಜಯನಗರಿಂದ. ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಮನೇಲಿಲ್ಲ. ನಿನ್ಗೋಸ್ಕರ ನಮ್ಮ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಬರ್ತೀಯ ತಾನೆ? ಓಕೆ ಸ್ವೀಟಿ, ಐ ಲವ್ ಯು, ಟೇಕ್ ಕೇರ್. ಯು ನಾಟಿ, ನಾನು ನಿನ್ನ ಎಷ್ಟೊಂದು ಮಾತಾಡ್ಬೇಕಂತಿದ್ದೆ, ಆದ್ರೆ ಇಲ್ಲೊಬ್ಬ ಡರ್ಟಿ ಫೆಲೋ ನನ್ನೇ ನೋಡ್ತಾ ಇದ್ದಾನೆ ಕಣ್ಕೊಂಡ್ ಬಿಟ್ಕೊಂಡು. ಅದ್ ಯಾಕೆ ಹಿಂಗ್ ನೋಡ್ತಿದ್ದಾನಪ್ಪ? ಸರಿ, ಓಕೆ, ಆಮೇಲೆ ಮಾಡ್ತೀನಿ. ಅವ್ನು ಹೋಗ್ತಾನೆ ಇಲ್ಲ, ನನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಸ್ವೀಟಿ, ಬಾಯ್. ಮೈಕ್ ಈಸ್ ರೀಸನಬಲಿ ವರ್ಕಿಂಗ್. ರಮಣಮೂರ್ತಿ. ಗುಡ್ ಮಾರ್ನಿಂಗ್ ಮೇಡಮ್. ಏನಿದು ಮೇಡಮ್? ಲಿಪ್ಸ್ಟಿಕ್ ಕ್ಯಾಟ್ ಸ್ಕೆಚ್. ಸ್ಕೆಚ್ ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟ್ ಮ್ಯಾಮ್? ಒಂದ್ ಹುಡುಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಅವಳ ಬಾಯ್ ಫ್ರೆಂಡ್ಗೆ ವೇಟ್ ಮಾಡ್ತಿರ್ತಾಳೆ. ಆ ಹುಡುಗಿದು ವೇರಿಯಸ್ ಮೂಡ್ಸ್ ತೋರಿಸ್ತೀವಿ. ಬ್ಯಾಕ್ ಗ್ರೌಂಡ್ ನಲ್ಲಿ ವೇರಿಯಸ್ ಸೌಂಡ್ಸ್ ಬರ್ತಾ ಇರುತ್ತೆ. ಆ ಹುಡುಗಿಯ ತುಟಿಗಳು ಮುದುರ್ಕೊಂಡಿದ್ರೆ ದುಃಖ ಪಡ್ತಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅರಳ್ಕೊಂಡಿದ್ರೆ ಸಂತೋಷವಾಗಿದ್ದಾಳೆ ಅಂತ ಅರ್ಥ. ತುಟಿಗಳನ್ನ ಹಲ್ಲಿಂದ ಕಚ್ತಿದ್ದಾಳೆ ಅಂದ್ರೆ ಅವಳಿಗೆ ಕೋಪ ಬಂದಿದೆ ಅಂತ ಅರ್ಥ. ಆ ಹುಡುಗಿ ತುಟಿಗಳು ಪ್ರಶಾಂತವಾಗಿದ್ರೆ, ಸುಂದರವಾಗಿದ್ರೆ ಆ ತುಟಿಗಳ ಮೇಲೆ ಮೆಬಿಲಿನ್ ಲಿಪ್ಸ್ಟಿಕ್ ಇದೆ ಅಂತಾನೆ ಅರ್ಥ. ಮೆಬಿಲಿನ್. ಮೇ ಬಿ ಶಿ ಇಸ್ ಬಾರ್ನ್ ವಿತ್ ಇಟ್. ಮೇ ಬಿ ಇಟ್ಸ್ ಮೆಬಿಲಿನ್. ಹೇಗಿದೆ? Very fine, madam. Thank you. I'm sorry. I'm really sorry, ma'am. Darling. It was a mistake. I'm sorry, madam. Please, ಎಂತ ಕೆಲಸ please. ಆಯ್ತು? ನಿಂಗ್ ತಲೆ ಕೆಟ್ಟ ಹೋಗಿದ್ಯಾ? Extremely sorry, madam. ದಯವಿಟ್ಟು ಕ್ಷಮಿಸ್ಬಿಡಿ, madam, please. Maybe she is born with it. No. Hello? Come to my chamber. Yes, sir. I'm coming. Yes, sir. ಆ ಲಿಪ್ಸ್ಟಿಕ್ ಆಡ್ ಕಾನ್ಸೆಪ್ಟ್ ರೆಡಿ ಆಗಿದೆಯಾ? ಎಸ್ ಸರ್. ಕೊಡು. ಸರ್, ಕಂಪ್ಲೀಟ್ ಮಾಡಿದ್ದೀನಿ ಸರ್. ಹಾಗಾದ್ರೆ ತಗೊಂಬಾ. ಸರ್, ಈಗ ತಾನೇ ಅದ್ರ ಮೇಲೆ ಇಂಕ್ ಬಾಟ್ಲಿ ಬಿತ್ತ? ಕೆಲಸ ಮಾಡ್ಬೇಕಾರೆ ಇಂಕ್ ಬಾಟ್ಲಿ ಬಿತ್ತು, ಇಡ್ಲಿ ತಿನ್ಬೇಕಾರೆ ಚಟ್ನಿ ಬಿತ್ತು ಅಂತೆಲ್ಲ ಕತೆ ಹೇಳ್ಬೇಡ. ಬೇಗ ತಗೊಂಬಾ. ಸರ್, ನಿಜವಾಗ್ಲೂ ಇಂಕ್ ಬಾಟಲ್ ಬಿತ್ತು ಸರ್. 10 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಟೇಬಲ್ ಮೇಲೆ ಕಾಫಿ ಕಪ್ಪು ಇಂಕ್ ಬಾಟ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ತಗೊಂತೀಯ, 31 ತಾರೀಕು ಕೆಲಸ ಮಾಡಕ್ಕಾಗಲ್ಲ? ನನಗೆ ಕೆಲಸ ಮಾಡಕ್ ಬರ್ದೇ ಪರವಾಗಿಲ್ಲ, ಕೆಲಸ ಮೇಲೆ ಶ್ರದ್ಧೆ ಇಲ್ಲ ಅಂದ್ರೆ ಆಗಲ್ಲ. ಸರ್, ನಾನು ನಿಜವಾಗ್ಲೂ ರೆಡಿ ಮಾಡಿದ್ದೀನಿ ಸರ್. ಖಾತೆಗಳೆಲ್ಲ ಸಿನಿಮಾದವ್ರಿಗೆ ಹೇಳು, ನನಗೆ ಕಾನ್ಸೆಪ್ಟ್ ಸಾಕು. ಯು ಕ್ಯಾನ್ ಗೋ ನೌ. Maybe he is not born with it.